ಈ ಒಂದು ಬಂದಿ ವಿಷಯಕ್ಕೆ ಬಂದಾಗ ನಾವೆಲ್ಲ ಅಸೋಸಿಯೇಷನಿಂದ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಬಂದ್ ಮಾಡಿ ನಾವು ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ನಾವು ತಯಾರಿದ್ದೀವಿ. 15ನೇ ತಾರೀಕು ಬೆಳಗ್ಗಿಂದ ಸಾಯಂಕಾಲದವರೆಗೂ ನಮ್ಮ ಕಾರು ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಒಟ್ಟುಗೂಡಿ ನಾವು ಸ್ವಇಚ್ಛೆಯಿಂದ ಕೊನೆವರೆಗೂ ಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ. ನಾವಂತೂ ಸ್ವಯಂ ಪ್ರೇರಿತವಾಗಿ ಘೋಷಣೆಗೆ ನಾವು ಖಂಡಿತವಾಗೂ ಇದು ಮಾಡ್ತೀವಿ. ಸಂದೀಪ್ ರೆಡ್ಡಿ ಅಣ್ಣ ಪರವಾಗಿ ನಾವು ನಿಂತ್ಕೊತೀವಿ. ಆಟೋ ಚಾಲಕರೆಲ್ಲ ಪ್ರತಿಯೊಬ್ಬರು ಸಹಕಾರ ನೀಡಬೇಕು. ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಳ್ಳೆಯದಾಗೋದು. ಆದ್ದರಿಂದ ಆ ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲರೂ ಮಾಡಬೇಕಾಗುತ್ತೆ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬರಬೇಕಾಗುತ್ತೆ. ಯಾಕಂದರೆ ಇವತ್ತಲ್ಲ ನಾಳೆ ಎಲ್ಲರಿಗೂ ಇದು ವಿಷಕಾರಿನೇ. ನೀರಿನಿಂದ ವಿಷಕಾರಿ ಆಗೋದ್ರಿಂದ ಪ್ರತಿಯೊಂದು ಮನೆಯಿಂದ ಬಂದ್ರೂ ಒಳ್ಳೆಯದೇ. ನೋಡೋಣ ಎಷ್ಟು ಜನ ಸೇರ್ತಾರೆ ಅಂದ್ಬಿಟ್ಟು ನಾವಂತೂ ಸ್ವಯಂ ಪ್ರೇರಿತವಾಗಿ ಘೋಷಣೆಗೆ ನಾವು ಖಂಡಿತವಾಗೂ ಇದು ಮಾಡ್ತೀವಿ. ಸಂದೀಪ್ ರೆಡ್ಡಿ ಅಣ್ಣ ಪರವಾಗಿ ನಾವು ನಿಂತ್ಕೊತೀವಿ. ನಮ್ಮ ಹೆಸರು ಜೋಸಫ್ ಅಂತ. ನಾವು ಪ್ರಜಾಪಿಷ್ಮರಣ ಕಡೆಯಿಂದ ಮಾಡ್ತಾ ಇರೋದ್ರಲ್ಲಿ ಯಾವುದ್ರಲ್ಲೂ ನಾವು ಇದು ಬಂದ್ಗೆ ಇದು ಮಾಡ್ತೀವಿ. ಬಂದ್ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಸಂದೀಪ್ ಅಣ್ಣವ್ರು ಮಾಡ್ತಾ ಇರೋದು ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಆಟೋ ಸ್ಟ್ಯಾಂಡಿಂದ ಎಷ್ಟು ಜನ ಆದರೆ ಅಷ್ಟು ಸಹಕರಿಸ್ತೀವಿ. ಭಾನುವಾರ ಆರಾಮಾಗಿ ಇರೋದ್ರಿಂದ ರಜೆಗಳಿದೆ. ಒಳ್ಳೆ ಮಕ್ಕಳ ಫ್ಯೂಚರ್ಗೆ ನಾಳೆ ದಿವಸ ಯಾವುದೂ ತೊಂದರೆಗಳಾಗಬಾರ್ದು, ಅನುಕೂಲ ಆಗಲಿ ಅನ್ನೋದರಲ್ಲಿ ಬಂದ್ ಮಾಡ್ತಾ ಇರೋದಕ್ಕೆ ನಾವು ಎಲ್ಲನೂ ಬೆಂಬಲ ಕೊಡ್ತೀವಿ. ಸರಿ, ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ನಮ್ಮ ಜೈ ಭಾರತ್ ಆಟೋ ನಿಲ್ದಾಣ ಹಾಗೂ ಮದರ್ ತೆರೇಸ್ ಆಟೋ ನಿಲ್ದಾಣದ ಚಾಲಕರ ವತಿಯಿಂದ ನಾವು ನಮಸ್ತೆಯನ್ನು ತಿಳಿಸ್ತಾಯಿದ್ದೀವಿ. ಏನು ಸಂದೀಪ್ ರೆಡ್ಡಿಯವರು ಹಾಗೂ ನಾವು ಪ್ರದೀಪ್ ಈಶ್ವರ ಕಡೆ ನಾವು ಬೆಂಬಲ ಕೊಡೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ನಾವು ಸಹ ಈ ಬಂದ್ಗೆ ನಾವು ಬೆಂಬಲ ನೀಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ವಿ. ಇದು ಸ್ವಜಿತ ಇರೋದರಿಂದ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ನಮ್ಮ ಒಂದು ಚಾಲಕರ ವತಿಯಿಂದ ನಾವೆಲ್ಲರೂ ಬೆಂಬಲ ಕೊಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೀವಿ. ಆದರೆ ಇದರಲ್ಲಿ ಯಾವ ತಾರತಮ್ಯ ಇಲ್ಲ, ಸ್ವದೇಶದಿಂದ ನಾವು ಮಾಡುವಂಥದ್ದಾಗಿರುತ್ತೆ. ಶ್ರೀ ಮಹಾಗಣಪತಿ ಕಾರು ಚಾಲಕರ ಸಂಘ ಮತ್ತು ಮಾಲೀಕರ ಸಂಘದ ವತಿಯಿಂದ ಈ 15ನೇ ತಾರೀಕು ನಮ್ಮ ಸಂದೀಪ್ ರೆಡ್ಡಿ ಅವರು ಏನು ಹೇಳಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಚಾಲಕರು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲ ಅನುಕೂಲ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಬೆಂಬಲ ಸೂಚಿಸ್ತೀವಿ. ಪ್ರತಿಯೊಬ್ಬ ನಾವು ಮಾಲೀಕರು ಚಾಲಕರು ಆವತ್ತೊಂದು ದಿವಸ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಅನುಕೂಲ ಆಗೋದು ಇದರಿಂದ 3ನೇ ಹಂತದ ಶುದ್ಧೀಕರಣಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸ್ತೀವಿ. ದಿಲೀಪಣ್ಣ ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಅದರಿಂದ ನಾವು ಮನಸ್ಪೂರ್ವಕವಾಗಿ 100% ಭಾಗ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ, ಶಿವಕುಮಾರ್ ಅಂತ ಬಿಟ್ಟು ನಮ್ಮ ಹೆಸರು. ಶ್ರೀ ಮಹಾಗಣಪತಿ ಕಾರು ಚಾಲಕರ ಸಂಘದ ವತಿಯಿಂದ ಎಲ್ಲ ಚಾಲಕರು ಹಾಗೂ ಮಾಲೀಕರು ಎಲ್ಲರೂ ಸೇರಿ ಯಾವುದೇ ರಾಜಕೀಯ ಪಕ್ಷವಾಗಿ ನಾವು ಈ ಹೋರಾಟ ಮಾಡ್ತಾಯಿಲ್ಲ. ನೀರಿಗಾಗಿ ನಮ್ಮ ಹೋರಾಟ ಅಷ್ಟೇ. ಅದರಿಂದ ಏನು ಸಂದೀಪ್ ರೆಡ್ಡಿ ಅವರು 15ನೇ ತಾರೀಕು ಕರೆ ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಯಾವುದೇ ರಾಜಕೀಯವಾಗಿ ಇದು ಮಾಡ್ತಾ ಇಲ್ಲ, ಬರೀ ನೀರಿಗಾಗಿ ನಮ್ಮ ಹೋರಾಟ 3ನೇ ಹಂತದ ಶುದ್ಧೀಕರಣ ಮಾಡಬೇಕಾಗಿ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸೂಚಿಸ್ತಾ ಇದ್ದೀವಿ. ಎಲ್ಲ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಇದು ಯಾವುದೇ ರಾಜಕೀಯದ ಒತ್ತಡವಿಲ್ಲದೆ ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ತೊಂದರೆ ಅನ್ನೋದಕ್ಕಿಂತ ಮುಖ್ಯ ಇದು ಎಲ್ಲ ಸೇರಿ ಚಿಕ್ಕಬಳ್ಳಾಪುರ ತಾಲೂಕೆಲ್ಲ ಸೇರಿ ಮಾಡಬೇಕು ಅಂತೇಳ್ಬಿಟ್ಟು ಒಂದು ನಾವು ಸ್ವಇಚ್ಛೆಯಿಂದ ಮಾಡ್ತಾ ಇರೋದಷ್ಟೇ. ಯಾರು ಬಲವಂತನೂ ಇಲ್ಲ. ತೊಂದರೆ ಏನಾಗಲ್ಲ ಸರ್ ಇದಕ್ಕೆ. ಯಾಕೆ ಅಂತಂದರೆ ತೊಂದರೆ ಅನ್ನೋದಕ್ಕಿಂತ ಮುಖ್ಯ ನಮಗೆ ಈ ಕೊಳಚೆ ನೀರಿಂದ ಎಷ್ಟು ತೊಂದರೆ ಆಗ್ತಾಯಿದೆ ಅಂತೇಳ್ಬಿಟ್ಟು ಎಲ್ಲ ಸಾರ್ವಜನಿಕರಿಗೂ ಗೊತ್ತು. ಎಲ್ಲ ಇವರು ರೋಗಗಳು ಅಂಟ್ಕೊಂಡು ಸ್ಕಿನ್ ಇನ್ಫೆಕ್ಷನ್ ಹಾಕ್ಕೊಂಡು ಎಲ್ಲರಿಗೂ ಹಾಸ್ಪಿಟ್ಲ್ ತಿರುಗಾಡ್ಕೊಂಡು ಇದುವರೆಗೂ ಅನುಭವಿಸ್ತಾನೆ ಇದ್ದಾರೆ. ನಮ್ಮ ಸಿದ್ಧ ಏನು ಅಂತಂದರೆ ನಮಗೆ ಒಳ್ಳೆ ನೀರು ಕೊಡಲಿ ಅಷ್ಟೇ. ಯಾರು ಒತ್ತಡನೂ ಇಲ್ಲ, ಯಾವ ರಾಜಕೀಯ ಪ್ರೇರಣೆಯೂ ಇಲ್ಲ, ಏನೂ ಇಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ನೀರು ಕೊಡಿ. ಇವಾಗ ಏನು ನೀರು ಬಿಟ್ಟಿದ್ದೀರೋ ಅದನ್ನು 3ನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟರೆ ನಮ್ಮದು ಇನ್ನೇನು ಬೇರೆ ದುರುದ್ದೇಶ ಇಲ್ಲ, ಯಾರು ಒತ್ತಡನೂ ಇಲ್ಲ, ಯಾವ ರಾಜಕೀಯ ಪ್ರೇರಣೆ ಇಲ್ಲ, ಏನೂ ಇಲ್ಲ ಸರ್. ನಿಮ್ಮ ಸಹಕಾರ ಯಾವ ರೀತಿ ಇದೆ ಬಂದ್ಗೆ ಸರ್? ನಿಮ್ಮ ಸಹಕಾರ ಯಾವ ರೀತಿ ಇದೆ ಬಂದ್ಗೆ ಸರ್? ನಮ್ಮ ಸಹಕಾರ 15ನೇ ತಾರೀಕು ಬೆಳಗ್ಗಿಂದ ಸಾಯಂಕಾಲದವರೆಗೂ ನಮ್ಮ ಕಾರು ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಒಟ್ಟುಗೂಡಿ ನಾವು ಸ್ವಇಚ್ಛೆಯಿಂದ ಕೊನೆವರೆಗೂ ಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಹೆಸರು ಸಿದ್ಧಲಿಂಗಾಚಾರ್ಯ ಅಂತ, ಚಿನ್ನ ಬೆಳ್ಳಿ ವ್ಯವಹಾರಸ್ಥರ ಸಂಘದ ಅಧ್ಯಕ್ಷರು ಹಾಗೂ ವಿಶ್ವಕರ್ಮ ಸಂಘದ ಅಧ್ಯಕ್ಷರು. ನೋಡಿ, ಇದು ಕರೆ ಯಾರಾದರೂ ಕೊಟ್ಟಿರಲಿ, ಇದು ಜನಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಿಂದ ಜನಗಳಿಗೆ ಇನ್ನು ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ. ಜನಗಳಿಗೆ ರೋಗ ರುಜಿನಗಳದು ಜಾಸ್ತಿ ಆಗುವಂಥ ಒಂದು ಅವಕಾಶ ಇರೋದ್ರಿಂದ ದಯವಿಟ್ಟು ಸರ್ಕಾರದಲ್ಲೂ ನಾವು ಮನವಿ ಮಾಡ್ತೀವಿ, ಆಯಿತಾ. 3ನೇ ಹಂತದ ಫಿಲ್ಟ್ರ್ ಮಾಡಿ ಶುದ್ಧೀಕರಣ ಮಾಡಿ ಜನಗಳಿಗೆ ಅನುಕೂಲ ಮಾಡಿ ಈ ಚಿಕ್ಕಬಳ್ಳಾಪುರ ತಾಲೂಕನ್ನು ಉಳಿಸ್ಬೇಕು ಅಂತ ನಾನು
ಇದಕ್ಕೆ ನಾನು ಸಹಕಾರ ಕೊಡ್ತೀನಿ. ಈ ಒಂದು ಬಂದ್ ವಿಷಯಕ್ಕೆ ಬಂದಾಗ ನಾವೆಲ್ಲ ಅಸೋಸಿಯೇಷನಿಂದ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಬಂದ್ ಮಾಡಿ ನಾವು ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ನಾವು ತಯಾರಿದ್ದೀವಿ. 100% ಆಗಲೇಬೇಕಾಗಿದೆ, ಇದು ಆಗಬೇಕು ಅಷ್ಟೇ. ಸರ್ಕಾರದವ್ರಿಗೆ ಗಮನ ಹರಿಸಬೇಕು ಇದ್ರ ಮೇಲೆ. ಇದರಿಂದ ಜನರಿಗೆ ತೊಂದರೆ ಆಗದಿರೋ ಥರ ನಾವು ಒಳ್ಳೇದಾಗೋ ಥರಕ್ಕೋಸ್ಕರ ನಾವು ಬೆಂಬಲ ಸೂಚನೆ ಮಾಡ್ತೀವಿ. ಪ್ರತಿಭಟನೆ ಉದ್ದೇಶ ಸರಿ ಇದೆಯಾ? ಇದು 100% ಸರಿ ಇದೆ ಸರ್. ರಾಜಕೀಯ ಉದ್ದೇಶ ಅಲ್ಲವೇ ಅಲ್ಲ ಇದು ಸರ್. ಇದು ಯಾವುದೇ ವಿಧವಾದಂಥ ಒಂದು ಪಾರ್ಟಿ ರಾಜಕೀಯ ಇದ್ರಲ್ಲಿ ಬರಲ್ಲ. ಇದು ಸದುದ್ದೇಶಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಇದು. ಜ್ಯುವೆಲ್ರಿ ಅಸೋಸಿಯೇಷನು ಚಿನ್ನಾಬಿಳಿ ವರ್ತಕ ಸಂಘದ ಗೌರವಾಧ್ಯಕ್ಷರು ಮತ್ತು ವಾಸವಿ ಕನಕಾಂಬರಿ ದೇವಸ್ಥಾನದ ಇದ್ರದ್ದು ಏನು ವಸ್ತು ಪ್ರೆಸಿಡೆಂಟ್ಗಳು ನಾವು ಇದಕ್ಕೆ ಬೆಂಬಲ ಕೊಡಬೇಕು. ಪೇಪರಲ್ಲಿ ದಿವಸ ಓದ್ತಾನೆ ಇರ್ತೀವಿ. ಎಲ್ಲ ಅಪೋಸಿಷನ್ನಾಗೆ ಕೊಡ್ತಾ ಇದ್ದಾರೆ. ಕಾಯಿಲೆ ಶುರುವಾಗಿದೆ, ಬೇಸಿಗೆ ಕಾಲ ಬೇರೆ ಶುರುವಾಯಿತು, ಇನ್ನು ನೀರಿಂದು ಕಲ್ಮಶ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದಕ್ಕೆ ಯಾರೇ ಮಾಡಿದ್ರೂ ಸಹಕಾರ ನಮ್ಮದಿರುತ್ತೆ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.